ನಾನು ಈ ವಿಡಿಯೋ ಮುಖಾಂತರ ತಿಳಿಸುವ ವಿಷಯವೇನೆಂದರೆ, ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ನಾವು ವಿನಂತಿ ಮಾಡಿಕೊಳ್ಳುತ್ತೇನೆ. ಇದೇ ವಿಡಿಯೋನ ನಾನು ಆಗಸ್ಟ್ 24 ಕೂಡ ನಾನು ಈ ವಿಡಿಯೋ ಮುಖಾಂತರ ತಿಳಿಸಿದ್ದೆ. ಈ ವಿಡಿಯೋ ಮುಖಾಂತರ ತಿಳಿಸುವ ವಿಷಯವೇನೆಂದರೆ, ನಾನು ಯಾವುದೇ ಪಾರ್ಟಿಗೆ ಸಂಬಂಧಪಟ್ಟಿಲ್ಲ. BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮಾತನಾಡುವ ಹಕ್ಕು ಕೊಟ್ಟದ ನಮ್ಮ ದೇಶ ಸಂವಿಧಾನದಲ್ಲಿ. ಅದಕ್ಕಾಗಿ ನಾನು ಮಾತಾಡ್ತಿದ್ದೇನೆ. ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರಿಗೆ ಆತ್ಮ ಸಾಕ್ಷಿದ್ರೆ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಅವರು ಇದುವರೆಗೂ ಕೊಡಲಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಅವರು ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ, ಎಷ್ಟೋ ಕೋಟಿಗಳ ಹಗರಣ ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಆಗಲೇ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಈಗ ಅವರ ಧರ್ಮ ಪತ್ನಿಯವರ ಹೆಸರಿನಲ್ಲಿ ಮೂಡಾ ಹಗರಣದಲ್ಲಿ 14 ನಿವೇಶನಗಳನ್ನು ಅವರ ಧರ್ಮ ಪತ್ನಿಯವರಿಗೆ ಹಂಚಿದ್ದಾರೆ ಅಂತ ಒಂದು ಆರೋಪ ಬಂದ ಮೇಲೆ ಆದರೂ ಕೂಡ ಸಿದ್ದರಾಮಯ್ಯನವರಿಗೆ ಆತ್ಮ ಸಾಕ್ಷಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ನಾನು ದಿನಾಂಕ 24 ಆಗಸ್ಟ್ 2024 ನಾನು ಒಂದು ವಿಡಿಯೋ ಬಿಟ್ಟಿದ್ದೆ. ಆ ವಿಡಿಯೋದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಂತ ಗೌರವಂತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಂತೇಳಿ ಮನವಿ ಮಾಡಿದ್ದೆ. ಕಾರಣ, ಮೂಡಾ ಹಗರಣದಲ್ಲಿ ಅವರ ಧರ್ಮ ಪತ್ನಿ ಹೆಸರಿನಲ್ಲಿ 14 ಸೈಟ್ಗಳು ಪಡೆದುಕೊಂಡದ್ದು ಕಾನೂನು ಪ್ರಕಾರ ಅಪರಾಧವೋ ನಿರಪರಾಧವೋ ಅದು ಗೊತ್ತಿಲ್ಲ. ಒಂದು ಕೋರ್ಟ್ ಆದೇಶ, ಹೈಕೋರ್ಟ್ ಆದೇಶ ಮಾಡಿದೆ, ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮಾಡಿದೆ, ಇವ್ರ ಮೇಲೆ ತನಿಖೆ ಆಗಬೇಕಂತೇಳಿ ಹೇಳಿದಾಗ ಈ ದಿನ ಲೋಕಾಯುಕ್ತದಲ್ಲಿ FIR ಆಗಿದೆ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಇತರರ ಮೇಲೆ. ಇದರ ನೈತಿಕ ಹೊಣೆಯನ್ನು ಹೊತ್ತು ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರು ಆತ್ಮ ಸಾಕ್ಷಿದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು. ನಾನು ಯಾಕಪ್ಪ ಈ ಮಾತು ಹೇಳ್ತೀನಂದ್ರೆ, ಇವತ್ತು ಲೋಕಾಯುಕ್ತರನ್ನ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಆಯ್ಕೆ ಮಾಡುತ್ತಾರೆ. ಈಗಿರುವಂಥ ಲೋಕಾಯುಕ್ತರನ್ನ ಆಯ್ಕೆ ಮಾಡಿರೋದು ಯಾರು? ಕರ್ನಾಟಕ ಸರ್ಕಾರ ಮತ್ತು ಈಗಿನ ಮುಖ್ಯಮಂತ್ರಿಗಳು. ಅವರ ಮೇಲೆ ಆರೋಪ ಬಂದಾಗ ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂದ್ರೆ ಲೋಕಾಯುಕ್ತ ಸಂಸ್ಥೆ ಕರ್ನಾಟಕ ಸರ್ಕಾರದ ಕೈ ಕೆಳಗೆ ಕೆಲಸ ಮಾಡುವುದರಿಂದ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಬಾರ್ದಂತೇಳಿ ನಾನು ಈ ವಿಡಿಯೋ ಮುಖಾಂತರ ವಿನಂತಿ ಮಾಡಿಕೊಳ್ಳುತ್ತೇನೆ. ಸಂಪೂರ್ಣವಾಗಿ ತನಿಖೆ ಮಾಡಬೇಕಾದ್ರೆ ಕೂಡಲೇ ಕರ್ನಾಟಕದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇವತ್ತ ಲೋಕಾಯುಕ್ತ ಸಂಸ್ಥೆ ಇವರ ಕೈ ಕೆಳಗೆ ಕೆಲಸ ಮಾಡುವಂಥ ಒಂದು ಸಂಸ್ಥೆ. ಯಜಮಾನನ ಮೇಲೆ ಆರೋಪ ಬಂದಾಗ ಆ ಮನೆ ಯಜಮಾನ ಇಮಿಡಿಯೇಟ್ ರಾಜೀನಾಮೆ ಕೊಡಬೇಕು. ಕಾರಣ, ಅವರ ಧರ್ಮಪತ್ನಿ ಹೆಸರಿನಲ್ಲಿ 14 ಸೈಟ್ಗಳನ್ನು ಪಡೆದುಕೊಂಡಿದ್ದರಿಂದ ಇವತ್ತು ಲೋಕಾಯುಕ್ತ ಸಂಸ್ಥೆ ಕರ್ನಾಟಕ ಸರ್ಕಾರ ಅಧೀನದಲ್ಲಿ ಬರುವುದರಿಂದ ಇದರ ತನಿಖೆ ಸಂಪೂರ್ಣವಾಗಿ ಸತ್ಯ ಬರಬೇಕಾದ್ರೆ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಈ ತನಿಖೆಯಲ್ಲಿ ಅವರು ಆರೋಪ ಮುಕ್ತರಾದಾಗ ಮತ್ತೆ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಬಹುದು. ಡಿಸೆಂಬರ್ 24 ಇದು ಲೋಕಾಯುಕ್ತ ಸಂಸ್ಥೆ ಸಂಪೂರ್ಣ ತನಿಖೆಯನ್ನು ಮಾಡಬೇಕಂತೇಳಿ ಒಂದು ಜನಪ್ರತಿನಿಧಿ ಕೋರ್ಟ್ ಆದೇಶ ಕೊಟ್ಟಿದೆ. ಈ ದಿನ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತ ಸಂಸ್ಥೆಯಲ್ಲಿ FIR ಆದುದರಿಂದ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಇಲ್ಲವಾದರೆ ಸತ್ಯ ಹೊರಗೆ ಬರಬೇಕಾದ್ರೆ ಈ ಪ್ರಕರಣವನ್ನು CBIಗೆ ಕೊಡಬೇಕು. ಯಾಕಂದ್ರೆ ಲೋಕಾಯುಕ್ತ ಸಂಸ್ಥೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವುದರಿಂದ ಸತ್ಯ ಹೊರಬರಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಇವತ್ತು ಈ ಪ್ರಕರಣವನ್ನು CBI ತನಿಖೆಗೆ ವಹಿಸಿದರೆ ಸತ್ಯ ಹೊರ ಬರಬಹುದು. ಇಲ್ಲವಾದರೆ ಇದು ಸತ್ಯ ಜನರಿಗೆ ಬರೋಕ್ಕಿಲ್ಲ. ಇವತ್ತು ಮೇಲ್ನೋಟಕ್ಕೆ ಎಲ್ಲ ಸೆಕ್ಷನ್ಗಳಲ್ಲಿ ಇವತ್ತು ಸೆಕ್ಷನ್ 120B ಆಗಿರ್ಬೋದು, 403 ಆಗಿರ್ಬೋದು, 406 ಆಗಿರ್ಬೋದು, 465 ಆಗಿರ್ಬೋದು, 468 ಆಗಿರ್ಬೋದು, 340 ಆಗಿರ್ಬೋದು, 351 ಇವೆಲ್ಲ ಸೆಕ್ಷನ್ ಅಡಿಯಲ್ಲಿ ಅವ್ರ ಮೇಲೆ ಆರೋಪ ಬಂದಾಗ ಈಗ ತನಿಖೆ ಯಾರು ಮಾಡ್ತಾ ಇದ್ದಾರೆ? ಲೋಕಾಯುಕ್ತ ಸಂಸ್ಥೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವುದರಿಂದ ಇವರು ಕೂಡಲೇ ರಾಜೀನಾಮೆ ಕೊಟ್ಟು ಈ ತನಿಖೆಗೆ ಸಹಕಾರ ಕೊಟ್ಟು, ನಾನು ಜನಪ್ರತಿನಿಧಿ 40 ವರ್ಷಗಳಿಂದ ನನ್ನ ಮೇಲೆ ಏನು ಆರೋಪ ಇಲ್ಲ ಅಂತೇಳಿ ಡಂಗರವಾಗಿ
ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ಅದಕ್ಕಾಗಿ ನಾನು ಇಷ್ಟೆಲ್ಲ ಸೆಕ್ಷನ್ ಅಡಿಯಲ್ಲಿ ನಿಮ್ಮನ್ನು ಆರೋಪ ಪಟ್ಟಿ ಸಲ್ಲಿಸಿರಲ್ಲ ಲೋಕಾಯುಕ್ತ ಸಂಸ್ಥೆ SP ಅವರು. ಅದಕ್ಕಾಗಿ ನೀವು ವೈಟ್ ಪೇಜ್ ಇದ್ದರೆ ನೀವು ಕೂಡಲೇ ರಾಜೀನಾಮೆ ಕೊಟ್ಟು ನಾನೊಬ್ಬ ವೈಟ್ ಪೇಜ್ ಮನುಷ್ಯ ಅಂತ ನೀವು ಆಗಸ್ಟ್ 24ಕ್ಕೆ ನಾವು ಒಂದು ವಿಡಿಯೋನ ಬಿಟ್ಟಿದ್ದೆ. ಅವತ್ತೇ ನೀವು ರಾಜೀನಾಮೆ ಕೊಡಬೇಕಾಗಿ ಸಿದ್ದರಾಮಯ್ಯನವರು. ಇಷ್ಟೆಲ್ಲ ಸೆಕ್ಷನ್ ಅಡಿಯಲ್ಲಿ ನಿಮ್ಮ ಆರೋಪಿ 1 ಸ್ಥಾನದಲ್ಲಿ ಇವತ್ತು ಲೋಕಾಯುಕ್ತ ಸಂಸ್ಥೆ ನಿಮ್ಮ ಮೇಲೆ ತನಿಖೆ ಮಾಡೋಕ್ಕೆ ಪ್ರಾರಂಭಿಸ್ಯಾರ. ಈ ತನಿಖೆ ಸಂಪೂರ್ಣವಾಗಿ ಪೂರ್ಣಗೊಳ್ಳಬೇಕು. ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಕರ್ನಾಟಕದ ಜನತೆಗೆ ನಾನು ಸಿದ್ದರಾಮಯ್ಯನವರು 40 ವರ್ಷದಿಂದ ರಾಜಕೀಯ ಮಾಡಿದ್ದೇನೆ, ನನ್ನ ಮೇಲೆ ಯಾವುದೇ ಕಪ್ಪು ಚಿಕ್ಕಿಲ್ಲ ಅಂತಿರಲ್ಲ ಸರ್. ಇವತ್ತು ಹೈಕೋರ್ಟ್ ಆದೇಶ ಮಾಡಿದ, ಜನಪ್ರತಿನಿಧಿ ಕೋರ್ಟ್ ಆದೇಶ ಮಾಡಿ ನಿಮ್ಮ ಮೇಲೆ ತನಿಖೆ ಮಾಡಂತ ಹೇಳ್ತದ. ಮತ್ತು ಈಗ ಲೋಕಾಯುಕ್ತ ಸಂಸ್ಥೆಯಲ್ಲಿ FIR ಆದರೂ ಕೂಡ ನೀವು ರಾಜೀನಾಮೆ ಕೊಡದೆ ಹೀಗೆ ನೀವು ಕುರ್ಚಿಗೆ ಅಂಟ್ಕೊಂಡ್ಕೊಳ್ಳೋದು ಪ್ರಜಾಪ್ರಭುತ್ವದಲ್ಲಿ ತಪ್ಪು ಅಂತ ನಾನು ಹೇಳ್ತೀನಿ. ನಮ್ಮ ದೇಶ ರಾಮರಾಜ್ಯ. ಯಾರ ಮೇಲೆ ಒಬ್ಬ ಜನಪ್ರತಿನಿಧಿ ಮೇಲೆ ಆರೋಪ ಬಂದಾಗ ಕೂಡಲೇ ರಾಜೀನಾಮೆ ಕೊಡಬೇಕು. ಹಿಂದಕ್ಕೆ ಮೋದಿ ಕೊಟ್ಟಿಲ್ಲ, ಕುಮಾರಸ್ವಾಮಿ ಅವರು ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ, ಅವ್ರ ಮೇಲೆ ಆರೋಪ ಮಾಡಬೇಡ್ರಿ. ಸಿದ್ದರಾಮಯ್ಯನವರು ವೈಟ್ ಪೇಜ್. ಈಗಿನ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನವರು ವೈಟ್ ಪೇಜ್ ಆಗಿದ್ದಾಗೆ ನೀವು 40 ವರ್ಷದ ರಾಜಕೀಯ ಮಾಡಿರಿ, ನಿಮ್ಮ ಮೇಲೆ ಯಾವುದೇ ಆರೋಪ ಇಲ್ಲ. ಇರಲಿ, ಈಗ ಆರೋಪ ಬಂದಲ್ಲ, ನೀವು ರಾಜೀನಾಮೆ ಕೊಟ್ರಿ, ಈ ತನಿಖೆ ಸಂಪೂರ್ಣ ಆದವು. ನೀವು ಆರೋಪ ಹೌದು ಅಲ್ಲ ಅಂತೇಳಿ ಜನರಿಗೆ ಗೊತ್ತಾಗಲಿ. ನೀವು ಆರೋಪ ಆಗಿರೋದಿಲ್ಲ ಅನ್ನೋ ಮತ್ತೆ ನೀವು ಮುಖ್ಯಮಂತ್ರಿಗಳಾಗ್ಬೋದು ರೀ ಸಿದ್ದರಾಮಯ್ಯ. ಯಾಕೆ ನೀವು ನೈತಿಕ ಹೊಣೆ ಇವತ್ತು ನೀವು ರಾಜೀನಾಮೆ ಕೊಡ್ತಾ ಇಲ್ಲ? ನಮ್ಮ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯನವರು ವೈಟ್ ಪೇಜ್ ಇದ್ದಾಗೆ 40 ವರ್ಷ ರಾಜಕಾರಣದಲ್ಲಿ ಯಾವುದೇ ಒಂದು ಕಪ್ಪು ಚಿಕ್ಕಿ ಬಂದಿಲ್ಲ ಅಂತೇಳಿ ಅವ್ರು ಡಂಗರವಾಗಿ ಹೇಳ್ತಾರಲ್ಲ. ಇವತ್ತು ನಿಮ್ಮ ಮೇಲೆ ಇಷ್ಟೆಲ್ಲ ಸೆಕ್ಷನ್ ಅಡಿಯಲ್ಲಿ A1 ಆರೋಪಿಯಾಗಿ ನಿಮ್ಗೆ ಇಷ್ಟ ಸೆಕ್ಷನ್ ಅಡಿಯಲ್ಲಿ ತನಿಖೆ ಮಾಡೋಕ್ಕೆ ಆದೇಶ ಮಾಡಲ್ಲ. ಅದಕ್ಕಾಗಿ ನಾನು ವಿಡಿಯೋ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸರಲ್ಲಿ ಮನವಿ ಮಾಡಿದೆ, ಕೂಡಲೇ ರಾಜೀನಾಮೆ ಕೊಟ್ಟು ನೀವು ರಾಮನಂತೆ ರಾಜ್ಯ ನಡೆಸಿರಿ, 40 ವರ್ಷ ಕರ್ನಾಟಕ ಆಡಳಿತ ಅಂತ ತಿಳಿಸ್ತಾ ಇವರು ನನ್ನ ಈ ವಿಡಿಯೋ